ದುಬೈ ಮಾಲ್ಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ನೋಡಿ, ಇಷ್ಟ ಆಗೋದೇನಂದ್ರೆ ಎಷ್ಟೇ ಗಾಡಿ ಫಾಸ್ಟ್ ಹೋಗುವಂತ ಗಾಡಿ ಇದ್ರು ಅಲ್ಲಿ ಮೂವ್ ಆಗ್ತಾ ಇದಾರೆ. ಸೊ ಅದಕ್ಕೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇವರು ನಿಲ್ಸಿದ್ದಾರೆ ಗಾಡಿ. ಬೈಕವನು ಸಹಿತ ನಾವು ಬೆಂಗಳೂರು ಆಗಿದ್ರೆ ಆ ಕಡೆಯಿಂದ ಎಳ್ಕೊಂಡು ಈ ಕಡೆಗೆ ಹೋಗ್ಬಿಡೋನು, ಆದ್ರೆ ಬೈಕವನು ಸಹಿತ ವೇಟ್ ಮಾಡ್ತಾನೆ. ಅವ್ನ್ ಲೈನ್ ಬಿಟ್ಟು ಅವ್ನ್ ದಾಟಲ್ಲ. ಅಕ್ಕ ತಂಗಿ ಇವಾಗ ಎಲ್ಲಿ ಹೋಗ್ತಾ ಇದೀವಿ? ದುಬೈ ಮಾಲ್. ಎಸ್, ಈಗ ದುಬೈ ಮಾಲ್ಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಸೊ ಇಲ್ಲಿಂದ ಕಾರ್ ಪಾರ್ಕಿಂಗ್ ಇದೆ. ಸೊ ಹೋಗ್ತಾ ಇದೀವಿ. ನೋಡಿ ಎಷ್ಟು ಕ್ಲೀನ್ ಇದೆ. ಆ ಬಿಸಿಲಿಗೆನೆ ಹಿಂಗಾಗೋಗಿರೋದು ಅಂತ ಕಾರಿಂದು ಫ್ರಂಟು. ಅಯ್ಯೋ, ಓಕೆ, ಕಾರ್ ರೆಡಿ ಇದೆ ಇಲ್ಲಿ. ನೋಡಿ, ನಮ್ಮ ದುಬೈಯಲ್ಲೂ ಕೂಡ ರಾಯರಿದ್ದಾರೆ ಇಲ್ಲೇ ಕಾರಲ್ಲಿ. ಆಮೇಲೆ ಅಪ್ಪು ಬಾಸ್ದು ಸಾಂಗ್ ಬರ್ತಾ ಇದೆ. ಸೊ ಗಾಯ್ಸ್, ಇವಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು SOBH. ಇದು ಯಾರ್ದಿರ್ಬೋದು ಅಂತ ಗೆಸ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಯಾರ್ದಿರ್ಬೋದು ಅಂತ ಹೇಳಿ ನೋಡೋಣ. ಪ್ರತಿದಿನ ಇಲ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾನೆ ಇರ್ತಾರೆ, ಒಂದಕ್ಕಿಂತ ಒಂದೊಂದು ಬಿಲ್ಡಿಂಗ್ ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಿಮ್ಗೆ ಅಲ್ಲಷ್ಟು ದೂರದಲ್ಲಿ ಕಾಣಿಸ್ತಾ ಇರ್ಬೋದು, ಅದೇ ಬುರ್ಜ್ ಖಲೀಫಾ. ಸೊ ಅಲ್ಲಿಗೂ ಹೋಗೋಣ, ನಿಯರ್ ಬೈ. ಬ್ಯೂಟಿ. ಸೊ ಇವಾಗ ನಾವು ದುಬೈ ಮಾಲ್ ಎಂಟ್ರಿ ಆಗ್ತಾ ಇದ್ದೀವಿ. ದುಬೈ ಮಾಲ್ನ ಕಂಪ್ಲೀಟ್ ಆಗಿ ನೋಡೋಕ್ಕೆ 2 days ಬೇಕಂತೆ. ಸೊ 2 days ಅಂದ್ರೆ ಯೋಚನೆ ಮಾಡಿ ಇನ್ನೆಷ್ಟು ದೊಡ್ಡದಿರಬೇಡ ಅಂತ. ಪಾರ್ಕಿಂಗ್ ಎಂಟ್ರಿ ಆಗ್ತಿದ ತಕ್ಷಣನೇ ಈ ಲ್ಯಾಂಬೋರ್ಗಿನಿ, ಆಡಿ, ಮಿಸ್ಟುಬಿಷಿ ಎಂತೆಂಥ ಕಾರ್ಗಳು ಗುರು. ಯಪ್ಪ, ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರೋ ಕಾರ್ಗಳು ಕಾಣಿಸ್ತಾ ಇದ್ದಾವೆ. ಕಾರ್ಗಳು ಒಂದಕ್ಕಿಂತ ಒಂದೊಂದು ಚೆನ್ನಾಗಿದೆ ಕಾರು. ಯಾರಾದ್ರೂ ಕಾರ್ ಇಷ್ಟಪಡೋರ್ಗಳು ಆದ್ರೆ ಕಾರ್ ಕಲೆಕ್ಷನ್ಸ್ಗಳು ನೆಕ್ಸ್ಟ್ ಲೆವೆಲ್. ಅಯ್ಯೋ ನಜ್ಜಿ, ಓ ಮೈ ಗಾಡ್, ಡಿಫೆಂಡರ್ ಇದು. ಇಷ್ಟೊತ್ತು ಬಿಸಿಲಲ್ಲಿದ್ದು AC ಒಳಗಡೆ ಬಂದು ನೆಮ್ಮದಿ ಆಗೋಯ್ತು. ಸೂಪರ್ ಮಾರ್ಕೆಟ್ ದುಬೈ ಮಾಲಲ್ಲಿ ಹೋಗ್ತಾ ಇದ್ದೀವಿ. ಏನು ತಗೋತಾ ಇಲ್ಲ, ಸಿಕ್ಕಾಬಿಡೋದು ರೇಟ್ ಅಲ್ವಾ, ಸುಮ್ಮನೆ ಹೋಗೋದಷ್ಟೇ. ಇದೆ ದುಬೈ ಮಾಲ್ಗೆ ಬಂದು. ಲಾವಣಿ ಅವರೇ ನಮಸ್ಕಾರ. ಇವ್ರೆ ನಮ್ಮ ಫ್ರೆಂಡು, ದುಬೈಲಿರೋಂಥವ್ರು. ಎಲ್ಲಾದ್ರು ನಮ್ಮ ಪೃಥ್ವಿ ಅವ್ರು ಅಲ್ಲಿದ್ದಾರೆ. ಕ್ಯೂಟ್ ಕಪಲ್ ದುಬೈಲಿ. ದುಬೈ ಮಾಲ್ನ ನೋಡಕ್ಕೆ ಮೋಸ್ಟ್ ಆಫ್ ತಗೊಳ್ತಾರ ಇಲ್ವೋ, ಬಟ್ ಈ ಪೋರ್ಷನ್ ಮಾತ್ರ ಅಲ್ಟಿಮೇಟ್. ವಾ, ಬ್ಯೂಟಿಫುಲ್ ಬ್ರೋ. ನೋಡಿ, ಮನುಷ್ಯ ಬೀಳ್ತಾರ ತರ. ಇದು ಒಂದ್ ಸೈಡ್ ಮಾತ್ರ ಅಲ್ಲ, ಆ ಕಡೆನೂ ಸಹಿತ ಇದೆ. ಬನ್ನಿ ಆ ಕಡೆ ಹೋಗೋಣ. ನೋಡಿ ಜಾಗಿಂಗ್ ಡ್ರೆಸ್ ಯಾವ ತರ ಇರುತ್ತೆ ಅಂತ, ಅದೆಲ್ಲ ಓಡ್ತಾ ಇದೆ. ಈ ತರ ಹಾಕೊಂಡ್ರೆ ಈ ತರ ಓಡ್ಬೋದು ಅಂತ. ಹಾಯ್ ವರ್ಷಿ, ಈ ದುಬೈ ಮಾಲ್ ಅಥವಾ ಗ್ರೌಂಡ್ ಏನೋ ಗೊತ್ತಾಗಿಲ್ಲ ಗುರು. ವಾ, ನೆಕ್ಸ್ಟ್ ಲೆವೆಲ್. ಬ್ರೋ ಇದು ಎಲ್ರು ಆಡ್ಬೋದಾ ಬ್ರೋ? ಆಡಕ್ ಬಂದ್ರೆ ಮಾತ್ರ, ಇಲ್ಲ ದಬಾಕೊಂಡ್ರೆ ಶೇಪ್ ನಿಕಾಲು.
ರಿಯಲ್ ಏನಿದೆ ಮೂಳೆ ಡೈನೋಸಾರಸ್ದು ತಂದು ಇಲ್ಲಿ ಜೋಡಿಸಿದ್ದಾರೆ ಅಂತ ಅನ್ಸುತ್ತೆ. ಯಪ್ಪ ರಿಯಲ್ ಆಗಿ ಡೈನೋಸಾರಸ್ ಇದ್ದಿದ್ರೆ ಹಿಂಗೆ ಇರೋದೇನೋ, ಮಾಂಸ ಒಂದಿಲ್ಲ. ಮತ್ತೆ ಇದಕ್ಕೂ ಸ್ಟಿಂಗ್ರೇಗೂ ಇದಾಗಿರೋದು ಇರ್ಬೇಕು. ಈಗ ಯಾವ್ದು ಬ್ರೋ ಇದು? ಆಮೇಲೆ ಇದು ಯಾವುದು ಯಾವ್ದು ನೋಡಿಲಿ? ವಾ ಸ್ಟಿಂಗ್ರೇ ಅದು. ಎಂತ ಹಿಂಗ್ ಬರ್ತಾವ ಈಗ. ಬ್ರೋ ಇಲ್ಲಿ ನೋಡಿ ಇನ್ನೊಂದು, ಇಲ್ಲಿ ನೋಡಿ ಇಲ್ಲಿ ಸಣ್ಣಲ್ಲಿದೆ ನೋಡು. ಅದೇನು ಹೇಳೋ ನೋಡು, ಶಾರ್ಕ್ ಲೈಕ್ ಲಿವಿಂಗ್ ಪ್ಲಾಂಟ್ ಅದೊಂಥರ ಸ್ಟೋನ್ ತೋರಲ್. ಅಲ್ಲಿ ನಾವು ಎಲ್ಲಿದ್ದೀವಿ, ಎಲ್ಲ ಇನ್ಫಾರ್ಮೇಶನ್ ಬೇಕಿದ್ರೆ ನಾವು ಇಲ್ಲಿ ಸರ್ಚ್ ಮಾಡ್ಬೋದು. ಥ್ಯಾಂಕ್ ಯು. ದುಬೈ ಮಾಲ್ನ ನೋಡ್ತಾ ನೋಡ್ತಾ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾಯಿತು. ಅದಕ್ಕೆ ಈಗ ನಾವು KFCನ ಹುಡುಕ್ತಾ ಇದ್ವಿ. ಸೊ ಫೈನಲಿ ಪಿಜ್ಜಾಟ್ ಎಲ್ಲ ಇತ್ತು, ಆದರೆ ನಮ್ಮ KFC ತಾತನ ಮರಿಬಾರ್ದು ಅಂತ ಫೈನಲ್ ಆಗಿ ನಾವು KFC ಹುಡುಕಿದ್ದೀವಿ. ಚೆನ್ನಾಗಿದೆ ಕುಡಿಗೆ. ಬನ್ನಿ ಭರ್ಜರಿಯಾಗಿ ಸ್ಟಾರ್ಟ್ ಮಾಡೋಣ. ನಾನು ಕೊಟ್ಟರು ಅವ್ರು ಹಾಕೊಳ್ಳಿ. ಸೇಮ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಇಂಡಿಯಾದ KFC ಸೇಮ್ ಇದೆ, ಸೇಮ್. KFC ಗ್ಲೋಬಲ್. ಚೆನ್ನಾಗಿದೆ, ನೈಸ್. KFC ಇಂದ ಇವಾಗ ಹೋಗ್ತಾ ಇದ್ವಿ. ದಿಸ್ ಇಸ್ ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾ ಬ್ರೋ, ಇದು ಬುರ್ಜ್ ಖಲೀಫಾದು ಹೋಟೆಲ್ ರೆಸಾರ್ಟ್ಸ್ ಇವು? ದುಬೈ ಮಾಲ್. ಓಕೆ. ಇಡೀ ಪ್ರಪಂಚದ ಮೊದಲ ಅತಿ ದೊಡ್ಡ ಬಿಲ್ಡಿಂಗ್ ಇದೆ, ಬುರ್ಜ್ ಖಲೀಫಾ. ದುಬೈಲಿ ಹೇಗಿರುತ್ತೆ ಬಿಸಿಲಂದ್ರೆ ಹೀಗಿರುತ್ತೆ. ಆಚೆ ಏನಾದರೂ ಬಂದರೆ ಹಿಂಗೆ ಬೆಳೀತಾ ಇರುತ್ತೆ. ಇಷ್ಟೊತ್ತು ಫೋಟೋ ತಗೋತಾ ಇದ್ವಿ, ಸಿಕ್ಕಾಬಡೆ ಬಿಸಿಲು. ಆದರೂ ನನ್ನ ಡೆಡಿಕೇಶನ್ಗೆ ಎಲ್ಲರೂ ಮೆಚ್ಚಲೇಬೇಕು, ಅಷ್ಟು ಚೆನ್ನಾಗಿ ಫೋಟೋಸ್ಗಳು ತೆಗ್ದಿದ್ದೀನಿ. ಬುರ್ಜ್ ಖಲೀಫಾನು ಇಲ್ಲೇ ಇದೆ. ಈಗ ಒಳಗೋಗ್ಬೇಕು ಬನ್ನಿ. ನೋಡಿ ದುಬೈಲಿ ಎಳ್ನೀರು ಸಹಿತ ಇಲ್ಲಿ ಮಾರ್ತಾರೆ. ಎಳ್ನೀರು ಅದು ಚಿಕ್ಕ ಚಿಕ್ಕದು. ಎಷ್ಟು ಬ್ರೋ ಎಳ್ನೀರೆಲ್ಲ ಎಷ್ಟು ಸಿಗುತ್ತೆ? ಎಷ್ಟಕ್ಕಿಲ್ಲಿ? 30 ದಿರಮ್ಸು. 30 ದಿರಮ್ಸ್ ಅಂದರೆ ಎಷ್ಟಾಯಿತು ಬ್ರೋ? 650 ರುಪೀಸು. ಫಸ್ಟ್ ಟೈಮು ವಿಕ್ರಾಂತ್ ಅದು ಕಿಚ್ಚ ಸುದೀಪ್ ನಮ್ಮ ಬಾಸು ಎಲ್ಲಿ ನಿಂತಿದ್ದು ಅಂದರೆ, ಅವರು ಈ ಪೋರ್ಷನಲ್ಲಿ ನಿಂತಿದ್ರು. ಇಲ್ಲಿಂದ ಸ್ಟ್ರೈಟ್ ವ್ಯೂ ಬುರ್ಜ್ ಖಲೀಫಾದಲ್ಲಿ ಅವ್ರ ಕಟ್ಔಟ್ನ ನೋಡೋಕ್ಕಾಗಿದ್ದು. ಓಕೆ. ಆಮೇಲೆ ಕೆಲವೊಬ್ಬರು ಸೆಲೆಬ್ರಿಟಿಗಳು ವ್ಯೂ ನೋಡ್ಬೇಕಂದ್ರೆ ಇಲ್ಲಿ ಹೋಟೆಲ್ ಇಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ತಾರೆ, ಅಲ್ಲಿಂದ ಈ ವ್ಯೂ ನೋಡ್ತಾರೆ. ಸಖತ್ತಾಗಿದೆ. ಸತತ 3 ರಿಂದ 4 ಅವರು ನಾವು ದುಬೈ ಮಾಲಲ್ಲಿ ಇದ್ವಿ. ಕೆಲವೊಂದೊಂದು ಶಾಪ್ಸ್ ಒಳಗೆ ನನ್ನ ಫೋನ್ ಹಿಡ್ಕೊಂಡು ಹೋಗ್ಬೋದಾ ಹಿಡ್ಕೊಂಡು ಹೋಗ್ಬಾರ್ದಾ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ಅಲ್ವಾ, ಇದು ಬೇರೆ ದೇಶದಲ್ಲಿ ಮಾಡ್ತಾರಂಥದ್ದು ವಿಡಿಯೋ. ಸೊ ಕೆಲವೊಂದೊಂದ್ಸಲ ನನಗೆ ಹೆಸಿಟೇಟ್ ಆಗೋದು, ಅಯ್ಯೋ ವಿಡಿಯೋ ಮಾಡಿದ್ರೆ ಬೈದು ಬಿಡ್ತಾರ ಅನ್ನೋ ಫೀಲಿಂಗು. ಸೊ ಸೀರಿಯಸ್ಲಿ ಈಗ ಡಾಕ್ಟರ್ ಬ್ರೋ ಆಗಿರ್ಬೋದು ಮತ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ ಇವರೆಲ್ಲ ಹೆಂಗೆ ವಿಡಿಯೋ ಮಾಡ್ತಾರೆ, ಅಷ್ಟು ಜನದ ಮುಂದೆ ಫೋನ್ ಹಂಗೆ ಇಟ್ಕೊಂಡು ಹೋಗೋದು. ಅಪ್ಪ ನನಗಿನ್ನೂ ಫಿಯರ್ ಇದೆ. ಎನಿವೆ ಇನ್ನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ಆಲ್ಮೋಸ್ಟ್ ಕವರ್ನ ಮಾಡ್ತೀನಿ. ಹಾಗೆಯೇ ಇವಾಗ ನಾವು ದುಬೈ ಫ್ರೇಮ್ಗೆ ಹೋಗ್ತಾ ಇದ್ದೀವಿ. ದುಬೈ ಫ್ರೇಮ್ ವಿಡಿಯೋನ ನೀವು ಮುಂದಿನ ಪಾರ್ಟಲ್ಲಿ ನೋಡ್ಬೋದು.